ದೇವೇಗೌಡರು ಜನರೊಂದಿಗೆ ಜನತಾದಳ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರು, ಮಾಜಿ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಎಚ್ ಡಿ ದೇವೇಗೌಡ ಅವರೇ, ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ಈಗಾಗಲೇ ಕಲ್ಯಾಣ ನಾಡಿನಲ್ಲಿ ಪಕ್ಷ ಸಂಘಟನೆಯ ಬಿರುಸಿನಿಂದ ಹೊರಟಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕಿ ಸಹೋದರಿ ಕರಿಯಮ್ಮ ನಾಯಕ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜನಪ್ರಿಯ ಶಾಸಕರೇ, ಮಾಜಿ ಸಚಿವರೇ, ಜಿಲ್ಲಾ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ದೇವದುರ್ಗದ ತಂದೆ ತಾಯಿಯಂದ್ರೆ, ಯುವಕ ಸ್ನೇಹಿತರೆ, ಪತ್ರಕರ್ತ ಮಿತ್ರರೇ, ಹೆಚ್ಚು ಸಮಯ ತಗೋಕ್ಕಾಗಿಲ್ಲ. ಈಗಾಗಲೇ ಬಹಳ ಜನ ಮಾತಾಡೋರಿದ್ದಾರೆ. ಹನುಮಂತಪ್ಪನವರು ಸುದೀರ್ಘವಾಗಿ ಎಲ್ಲ ವಿಷಯನ ಹೇಳಿರ್ತಕ್ಕಂಥದ್ದಿದೆ. ನಾನು ಒಂದನ್ನ ದೊಡ್ಡವರಿಗೆ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ವಿಷಯ ಇಷ್ಟೇ. ಇವತ್ತು ಈ ಭಾಗದ ಜನ ತಮಗ ಮೂರ್ತಿಯನ್ನ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಒಬ್ರು ಮಾಡಿಸಾಗಿದೆ. ಇವತ್ತು ಒಬ್ರು ಯಾರೋ ಒಬ್ರು ದಾನಿಗಳು ಸ್ಥಳ ಕೊಟ್ಟಿದ್ದಾರೆ. ಒಬ್ರು ನಾಗರಾಳ ಮಲ್ಲಣ್ಣ ಸಾವ್ಕಾರ್ ಅವರು ಅಂತಂದ್ರೆ ಮಾಡಿಸ್ತಾ ಇದ್ದಾರೆ. ಅವರಿಗೆ ಇಡೀ ಪಕ್ಷದ ವತಿಯಿಂದ, ದೇವೇಗೌಡರ ಕುಟುಂಬದ ವತಿಯಿಂದ, ವೈಯಕ್ತಿಕವಾಗಿ ನಮ್ಮಿಂದ ಏನಪ್ಪ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ಸರ್, ಈಗಾಗಲೇ ಈ ಭಾಗದಾಗ ಬಹುತೇಕ ಸಲ ದೊಡ್ಡವರು ಹೇಳ್ತಿರ್ತಾರೆ, ಶರಣಗೌಡ, ನಾವು ಅನೇಕ ಸಲ ಅಧಿಕಾರದಾಗ ಬಂದಾಗ ಅನೇಕ ಕೆಲಸಗಳನ್ನು ಕಲ್ಯಾಣ ನಾಡಿಗೆ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ನಾವು ಅನೇಕ ಕೆಲಸಗಳನ್ನು ಮಾಡಿವಿ. ಮತ ಅಂತ ತಿಳ್ಕೊಂಡು ಬಂದಾಗ ಯಾಕೆ ಜನ ನಮ್ಮನ್ನು ನೆನಪತ್ತಂದ್ರೆ ತಿರಸ್ಕಾರ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿದ್ರು. ಖಂಡಿತವಾಗಿಯೂ ಅದು ನಿಮ್ಮ ತಪ್ಪಲ್ಲ ಸರ್. ಸ್ಥಳೀಯವಾಗಿ ಇರ್ತಕ್ಕಂಥ ನಾವು ಯಾರನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ, ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಕೊರತೆ ಆಗ್ತದೆ ವಿನ ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ, ಆಗೋದು ಇಲ್ಲ. ಯಾಕಂತಂದ್ರೆ ನಮ್ಗೆ ಹೇಳಿದ್ರಿ, ಈಗ ಹನುಮಂತಪ್ಪನವರು ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದ್ರು ಬಿಜಾಪುರ, ಬಾಗಲಕೋಟೆ ಡಿಸ್ಟಿಕ್ದಾಗ ಅಂತ ತಿಳ್ಕೊಂಡು. ಅವ್ರು ಏನು ಕೊಟ್ರಿ? ನಮ್ಗೆ ಏನು ಕೊಡ್ಲಿಲ್ಲ. ನೀವು ಈ ಭಾಗದ ಜನರಿಗೆ, ನಾವೆಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯಕ್ಕೆ ಹೋಗೋರಿಗೆ, ರೈತರ ಹೊಲಗಳಿಗೆ ನೀರು ಕೊಟ್ರಿ. ನಾನೆಲ್ಲೋ ಕೇಳ್ತಿದ್ದೆ, ಮೈಸೂರು ರಾಜರದು ಮೂರ್ತಿ ಮಾಡಿಸಿದ್ರು, ವಿಶ್ವೇಶ್ವರಯ್ಯ ಅವ್ರದ್ದು ಮೂರ್ತಿ ಮಾಡಿಸಿದ್ರು ನೀರಾವರಿಗೋಸ್ಕರ. ಅದು ಬಿಟ್ಟರೆ ಈ ರಾಜ್ಯದಾಗ ಯಾರ್ದಾದ್ರೂ ನೀರಾವರಿಗೋಸ್ಕರ ಮಾಡಿಸಿರ್ತಕ್ಕಂಥ ಮೂರ್ತಿ ಯಾರ್ದಾದ್ರೂ ಇದ್ರೆ ಅದು ದೇವೇಗೌಡರದು ಮಾತ್ರ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅದು ನಮ್ಮ ಭಾಗದು. ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಅದು. ಇವತ್ತು ರಾಯಚೂರು ಜಿಲ್ಲೆದಾಗ, ದೇವದುರ್ಗದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಅದು. ಸರ್, ನಾವು ಇಲ್ಲಿ ಮತ ಆಗಿ ಅಭ್ಯರ್ಥಿಗಳನ್ನು ಆಯ್ಕೆ ಕಳಿಸ್ತಾರೇ ಇಲ್ಲ ನಮ್ಮ ಜನ. ಆದರೆ ನಿಮ್ಮನ್ನ, ನಿಮ್ಮ ಕುಟುಂಬದವ್ರನ್ನ ತಲೆ ಮಾಂತ್ರಕ್ಕೂ ನಿಮ್ಮನ್ನ ಏನ್ಪತ್ತಂದ್ರೆ ನೆನ್ಪಿಡ್ತಾರಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ ನಾವು. ಯಾಕಂತಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿರಿ. ಇವತ್ತು ಜನ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳಾಗಿ ಸಿಕ್ಕಿರ್ತಕ್ಕಂಥ ಅವಧಿ ಸ್ವಲ್ಪನೇ, ಆದ್ರೆ ಸಿಕ್ಕಿರ್ತಕ್ಕಂಥ ಅವಧಿದಾಗ ನಾವು ಮಾಡಿರ್ತಕ್ಕಂಥ ಕೆಲಸ ಜನರ ಮನಸ್ಸಿನಾಗ ಯಾವತ್ತೂ, ಈ ಭಾಗದ ಜನರ ಮನಸ್ಸಿನಾಗ ಇದೆ ಮತ್ತು ಇರುತ್ತೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಲಿಂದ ಹೇಳ್ಬೇಕಾಗುತ್ತದೆ. ಆದ್ರೆ ಒಂದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕ ಬಂದಿರತಕ್ಕಂಥದ್ದು, ಯಾದಗಿರಿಯಿಂದ ಇವತ್ತು ಬಂದಿರತಕ್ಕಂಥದ್ದು ಒಂದೇ ಸರ್. ಈ ಭಾಗದ ಜನರ ನೀರಾವರಿಗಳಿಗಾಗಿ ನಾವು ಬೇರೆ ಬೇರೆ ಊರುಗಳಿಗೆ ದುಡಿಯಕ್ಕೆ ಹೋಗ್ತಕ್ಕಂಥ ಸಂದರ್ಭನ ನೀವು ತಪ್ಪಿಸಿರಿ. ನಾವು ಒಂದನ್ನ ಹೇಳ್ಬೇಕು. ಯಾಕಂತಂದ್ರೆ ನೀವು ಹೇಳಿದ್ರೆ ಮಾತ್ರ ಈ ಕೇಂದ್ರ ಸರ್ಕಾರದಾಗ ನರೇಂದ್ರ ಮೋದಿ ಅವರು ತಮ್ಮ ಮಾತು ಕೇಳ್ತಾರೆ. ಮೊನ್ನೆ ಕುಮಾರಣ್ಣವ್ರು ಏನಪ್ಪ ಕೈಗಾರಿಕಾ ಸಚಿವರಿದ್ದಾರೆ ಕೇಂದ್ರದಲ್ಲಿ. ನಮ್ಮ ಭಾಗದ ಜನ, ಬಹುತೇಕ ಜನ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದವರು ನಾವು ಬೇರೆ ಬೇರೆ ಊರಿಗೆ ದುಡಿಯಕ್ಕೆ ಹೋಗ್ತೀವಿ. ಅದನ್ನು ತಮ್ಮ ಒಂದು ಆದೇಶದ ಮೇಲೆ ಏನಾದರೂ ಆದರೆ ಮುಂದಿನ ಪೀಳಿಗೆಗೆ, ಇನ್ನೂ 4-5 ಪೀಳಿಗೆನೂ ದೇವೇಗೌಡರನ್ನ ಶಾಶ್ವತವಾಗಿ ನಾವು ನೆನ್ಪಿಡ್ತೀವಿ ಅಂತ ತಿಳ್ಕೊಂಡೇ ಹೇಳ ಬಯಸ್ಬೇಕಾಗ್ತದೆ. ಯಾಕಂದ್ರೆ ಈ ಭಾಗದಾಗ ಸ್ವಲ್ಪ ನಮ್ಮ ಯುವಕರಿಗೆ, ಕೈಗಳಿಗೆ ಕೆಲಸ ಅದು ತಮ್ಮಿಂದ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ಪಕ್ಷ ಸಂಘಟನೆ ಜನರೊಂದಿಗೆ ಜನತಾದಳ ಅಂತ ತಿಳ್ಕೊಂಡು ಯುವ ನಾಯಕರು ಇವತ್ತು ಬಹಳ ಉರುಪಿನಿಂದ ಎಲ್ಲ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ. ತಮ್ಮ ಒಂದು ಸ್ಪಂದನೆ, ತಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ, ನಮ್ಮ ಪಕ್ಷದ ಮೇಲೆ ಇರಲಿ ಅಂತ ತಿಳ್ಕೊಂಡು ಹೇಳಿ, ಮಾನ್ಯ ಸಹೋದರಿ ಜಿ ಕರಿಯಮ್ಮ ನಾಯಕ್ ಅವರು ಬಹಳ ಅದ್ಭುತವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದರು. ಮತ್ತು ಯಾವಾಗಲೂ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಇರ್ಬೋದು, ಇವಾಗಿರ್ಬೋದು, ಯಾವತ್ತೂ ಯಾವುದೇ ಕಾರ್ಯಕ್ರಮಗಳಾದರೆ
ಸಹೋದರರೇ, ನೀವು ಬರಬೇಕು ಅಂತ ತಿಳ್ಕೊಂಡು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತು ಚಿರಋಣಿ ಆಗಿರ್ತೀವಿ. ಅದೇ ರೀತಿ ಅವ್ರ ಮೇಲೆ, ಪಕ್ಷದ ಮೇಲೆ ಮತ್ತು ಕರಿಯಮ್ಮ ಅವ್ರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಯಾವತ್ತು ಇರಲಿ ಅಂತ ತಿಳ್ಕೊಂಡೇಳಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ, ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳಿ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ಜೈ JDS. ಅನೇಕ ಬಗೆಯ ವಂದನೆಗಳು ಸರ್ ತಮಗೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಮ್ಮ ವಿಚಾರ ನುಡಿಲಿಕ್ಕೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಜನಪ್ರಿಯ ಶಾಸಕರೇ ಆಗಿರ್ತಕ್ಕಂಥ ಜಿ ಕರಿಯಣ್ಣಮ್ಮನವರ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯ ಗೆಳತಿ ಮತ್ತು ಮಾರ್ಗದರ್ಶಕರು ಸಹ ನಾಡಿಗಳಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಪೂರ್ಯ ನಾಯಕ್ ಅವರು ಈಗ ಚಪ್ಪಾಳೆ ಮುಖ್ಯವಾಗಿ ಅವರಿಗೆ ವೇದಿಕೆ ಬರಮಾಡಿಕೊಳ್ಳೋಣ. ಅದರ ಜೊತೆಯಲ್ಲೇ ಮಾನ್ಯ ಶಾಸಕರ ಸುಪುತ್ರರು ಸಂತೋಷ್ ಅವರು ಮತ್ತು ಅವರ ಸುಪುತ್ರಿ ಗೌರಿ ಅವರು ಪ್ರೀತಿಯ ಸತ್ಕಾರವನ್ನ ಸಾಮೂಹಿಕವಾಗಿರ್ತಕ್ಕಂಥ ಎಲ್ಲರನ್ನು ಕೂಡ ಗೌರವಿಸುವ ಕಾರ್ಯವನ್ನ ಇಲ್ಲಿ ವೇದಿಕೆಯಲ್ಲಿ ಜರುಗ್ತಾ ಇದೆ. ಇದೀಗ ನಮ್ಮ ವಿಶೇಷವಾಗಿ ಶಾರದಾ ಮೇಡಮ್ ಅವರಿಂದ ವಿಚಾರ ನುಡಿಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.